टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೀಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು 16ನೇ ಬಜೆಟ್ ಅವರು ಆಗ್ತಾನೆ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ ಸ್ವೀಟ್ 16 ಬಜೆಟ್ ಅನ್ನುವಂಥದ್ದು. ಆಮೇಲೆ ಸಹಜವಾಗಿ ಅವ್ರ ಪಕ್ಷದಲ್ಲೂ ಗೊಂದಲ ಇದೆ, ಇದೇನು ಅವ್ರ ಕೊನೆಯ ಬಜೆಟ್, ಮುಂದಿನ ಬಾರಿ ಅವ್ರಿಗೆ ಬಜೆಟ್ ಸಲ್ಲಿಸೋಕೆ ಮತ್ತೆ ಅವಕಾಶ ಸಿಗುತ್ತೋ, ಯಾಕಂದ್ರೆ ಆ ಚರ್ಚೆಗಳು ಕೂಡ ಬಹುಶಃ ಗರಿಗೆದರಿರುವಂತಹ ಸಂದರ್ಭ ನಾವು ನೋಡಿದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಆಗ್ತಾ ಇದೆ, ವಿಪಕ್ಷವರು ಮಾಡ್ತಾ ಇರುವಂತ ಟೀಕೆ, ಅದಕ್ಕೆ ತಕ್ಕಂಗೆ ಆಗ್ತಾ ಇರುವಂತ ಕೆಲ ಬೆಳವಣಿಗೆಗಳು ಇದೆಲ್ಲ. ಲಿಡ್ಕರ್ ಬ್ಯಾಗ್ ನಲ್ಲಿ ಬಜೆಟ್ ಪ್ರತಿಯನ್ನ ಸಿಎಂ ಇವತ್ತು ತರೋರಿದ್ದಾರೆ. ಇದೊಂದು ಸಂಪ್ರದಾಯದ ರೀತಿಯಾಗಿ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ. ಸೊ ಲಿಡ್ಕರ್ಗೆ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರು ಸಿಎಂ ನಿವಾಸಕ್ಕೆ ಈಗ ಆಲ್ರೆಡಿ ಆಗಮಿಸಿದ್ದಾರೆ, ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ, ಇಲಾಖೆಯ ಅಧಿಕಾರಿಗಳು ಕೂಡ. ಆಮೇಲೆ ಸಿದ್ದರಾಮಯ್ಯನವರು ಈ ಬಾರಿ ಅವರು ಮೊಣಕಾಲಿಗೆ ಅವರು ನೋವಾದಂತ ನಂತರದಲ್ಲಿ ಅವರು ಬಹಳಷ್ಟು ಸಮಯವನ್ನ ಈ ತರದ ರಾಜಕೀಯ ಸಮಾವೇಶಗಳು ಅಥವಾ ಇತರ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ಬಜೆಟ್ ತಯಾರಿಸುವಂತ ನಿಟ್ಟಿನಲ್ಲಿ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಬೇರೆ ಬೇರೆ ಇಲಾಖೆಗಳ ಸಂಬಂಧಪಟ್ಟ ಹಾಗಿನ ಸಚಿವರುಗಳು ಆಮೇಲೆ ಅಧಿಕಾರಿಗಳ ಜೊತೆಗೆ ಅವರು ಸಭೆ ನಡೆಸೋದು, ಬಜೆಟ್ ಅನ್ನ ಬಹಳ ಅಳೆದು ತೂಗಿ ತಯಾರಿಸುವಂತ ನಿಟ್ಟಿನಲ್ಲಿ ಅವರು ಸಮಯವನ್ನ ಈ ಬಾರಿ ಬಹಳ ಹೆಚ್ಚಿಗೆ ಮೀಸಲಿಟ್ಟಿದ್ದಾರೆ. ಆಮೇಲೆ ಲಿಡ್ಕರ್ಗೆ ಸಂಬಂಧಪಟ್ಟ ಹಾಗಿನ ನಮ್ಮ ರಾಜ್ಯದ ಬಹಳ ಹೆಸರುವಾಸಿಯಾಗಿರುವಂತಹ ಸಂಸ್ಥೆ ಚರ್ಮೋತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಅವರು ತಯಾರಿಸಿರುವಂತಹ ಲಿಡ್ಕರ್ ಬ್ಯಾಗ್ ನಲ್ಲೇ ಇವತ್ತು ಬಜೆಟ್ ಪ್ರತಿಯನ್ನ ಅವರು ತರೋರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಆ ಸಂದರ್ಭದಲ್ಲಿದ್ದಾರೆ. ಜೊತೆಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಇಲಾಖಾವಾರು ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇನ್ನೇನು ಈಗ ಅವರು ಬಜೆಟ್ ಪ್ರತಿಯನ್ನ ಹಿಡಿದು ವಿಧಾನಸೌಧದ ಕಡೆಗೆ ಹೊರಡೋರಿದ್ದಾರೆ. ಸೊ ಲಿಡ್ಕರ್ ಬ್ಯಾಗ್ ನಲ್ಲಿ ಬಜೆಟ್ ಪ್ರತಿಯನ್ನ ಮುಖ್ಯಮಂತ್ರಿಗಳು ತರೋರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ದೃಶ್ಯಾವಳಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಈ ಬಾರಿ ತುಸು ಬೇಗನೆ ಅವರು ಬಜೆಟ್ ಅನ್ನ ಮಂಡಿಸ್ತಾ ಇರುವಂತದ್ದು, 10 ಕಾಲಿಗೆನೆ ಇವತ್ತು ಬಜೆಟ್ ಪ್ರತಿ ಓದೋದಕ್ಕೆ ಅವರು ಶುರು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರಂಭಿಕ ಕೆಲ ಕ್ಷಣಗಳನ್ನ ಹೊರತುಪಡಿಸಿದ್ರೆ ಉಳಿದಂತ ಅನ್ನೋ ಸಂದರ್ಭದಲ್ಲಿ ಅವರು ಕೂತೆ ಇವತ್ತು ಬಜೆಟ್ ಅನ್ನ ಓದೋರಿದ್ದಾರೆ. ಕಾರಣ ಅಂತಂದ್ರೆ ಅವರ ಮೊಣಕಾಲಿಗೆ ಸ್ವಲ್ಪ ನೋವಿರುವಂತಹ ಕಾರಣದಿಂದಾಗಿ ಮುಖ್ಯಮಂತ್ರಿಗಳು ಇವತ್ತು ವೀಲ್ ಚೇರ್ನಲ್ಲೇ ಅವರು ಕೂತು ಅಥವಾ ಅಲ್ಲಿರುವಂಥ ಚೇರ್ನಲ್ಲೇ ಅವರು ಕೂತು ಬಜೆಟ್ ಅನ್ನ ಇವತ್ತು ಮಂಡಿಸೋರಿದ್ದಾರೆ. ಅವರು ಕೂಡ ಬಹಳ ಕುತೂಹಲದಿಂದ ಇದೀಗ ಬಜೆಟ್ ಪ್ರತಿ ಇರುವಂತಹ ಬ್ಯಾಗ್ ಅನ್ನ ತೆರೆದು ನೋಡ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಆ ಪ್ರತಿಯನ್ನ ಮಾಧ್ಯಮದವರು ಸೇರಿದ ಹಾಗೆ ಉಳಿದಂತ ಸದಸ್ಯರುಗಳಿಗೆ, ವಿಧಾನಸಭೆಯ ಸದಸ್ಯರುಗಳಿಗೆ ಅವರು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕಾರ್ಯವೂ ಕೂಡ ನಡೆಯುತ್ತೆ. ಅದನ್ನು ಅವ್ರು ನೋಡ್ತಾ ಇದ್ದಾರೆ. ಅಧಿಕಾರಿಗಳು ಅದನ್ನ ಮುಖ್ಯಮಂತ್ರಿಗಳಿಗೆ ವಿವರಿಸ್ತಾ ಇದ್ದಾರೆ. ಅವ್ರಿಗೇನು ಹೊಸದಲ್ಲ, ಇದು 94-95ರ ಬಜೆಟ್ನಿಂದ ಹಿಡಿದು ಇಲ್ಲಿ ತನಕ ಕೂಡ ಸುಮಾರು 16 ಬಜೆಟ್ ಅನ್ನ ಮಂಡಿಸಿರುವಂತಹ ಖ್ಯಾತಿ ಜೊತೆಗೆ ಆ ಅನುಭವ ಸಿದ್ದರಾಮಯ್ಯನವರದ್ದು. ಅವರು ಸುದೀರ್ಘವಾದಂತಹ ಒಂದು ಟ್ವೀಟ್ ನಲ್ಲಿ ಅದನ್ನ ನಿನ್ನೆ ಹೇಳ್ಕೊಂಡಿದ್ದಾರೆ ಕೂಡ. ತಾನು ಮೊದಲ ಬಾರಿಗೆ ಬಜೆಟ್ ಮಂಡಿಸಿದಂತ ಸಂದರ್ಭ ಹೇಗಿತ್ತು, ಈಗಿನ ಸಂದರ್ಭ ಹೇಗಿದೆ ಅಂತ ಹೇಳಿ. ನಾನೇನೋ ಶಾಸ್ತ್ರೋಕ್ತವಾಗಿ ಓದ್ದವನಲ್ಲ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ನಾನೇನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪದವಿಯನ್ನ ಪಡೆದಂಥದ್ದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಲ್ಲ. ಆದ್ರೆ ಅನುಭವ ಅನ್ನುವಂಥದ್ದು ನನಗೆ ಎಲ್ಲವನ್ನೂ ಕಲಿಸಿದೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ರು. ನಾನು ಆರಂಭಿಕವಾದಂತಹ ಒಂದು ಬಜೆಟ್ ಮಂಡಿಸುವಂತಹ ಸಂದರ್ಭದಲ್ಲಿ 100 ಕುರಿ ಲೆಕ್ಕ ಹಾಕಕ್ ಬರ್ದೇ ಇರುವಂತಹ ವ್ಯಕ್ತಿ ಬಜೆಟ್ ನೇನ್ ಮಂಡಿಸ್ತಾರೆ ಅಂತ ಕೆಲವರು ಕುಹುಕ ಆಡಿದ್ದುಂಟು. ಆದ್ರೆ ನಾನು ಬಜೆಟ್ ಅನ್ನ ಮಂಡಿಸಿದಂತಹದ್ದನ್ನ ನೋಡಿ ಆ ಸಂದರ್ಭದಲ್ಲಿ ಬಹಳ ಪ್ರಶಂಸೆಗಳು ವ್ಯಕ್ತ ಆಗಿತ್ತು ಅಂತ ಕೆಲ ಪತ್ರಿಕೆಗಳಲ್ಲಿ ಬಂದಿದ್ದಂತಹ ವರದಿಯ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಮುಖೇನವಾಗಿ ತನಗಿರುವಂತಹ ಅಗಾಧ ಅನುಭವ ಏನು ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮುಖೇನವಾಗಿ ಬಿಚ್ಚಿಡುವಂತ ಪ್ರಯತ್ನವನ್ನ ನಿನ್ನೆ ಮಾಡಿದ್ದರು. ಅದರ ಜೊತೆಗೇನೆ ಮುಖ್ಯಮಂತ್ರಿಗಳು ಹೌದು ಇಲ್ಲಿ ತನಕ 16 ಬಜೆಟ್ ಗಳನ್ನ ಮಂಡಿಸಿರ್ಬೋದು, ಆದ್ರೆ ಕಳೆದ 3 ಬಾರಿಯ ಇದು ಸೇರಿದಾಗೆ ಕಳೆದ 2 ಬಾರಿಯ ಬಜೆಟ್ ಏನಿದೆ ಅದು ಬಹಳ ಸವಾಲಿನ ಸಂದರ್ಭ ಅವರಿಗೆ. ಯಾಕೆ ಅಂತ ಅಂದ್ರೆ ತಮ್ಮ ಬಜೆಟ್ ನ ಬಹುಪಾಲನ್ನ ಅವರು ಗ್ಯಾರಂಟಿಗೋಸ್ಕರನೇ ತೆಗೆದಿಡಬೇಕಾದಂತ ಸಂದರ್ಭ ಆಗಿದೆ. ಇದು 52,000ದಿಂದ ಸುಮಾರು 62,000 ಕೋಟಿಯಷ್ಟು ಹಣವನ್ನ ಬಜೆಟ್ ಅವರು ಗ್ಯಾರಂಟಿಗಾಗಿ ಮೀಸಲಿಡಬೇಕಾಗಿರುವಂತಹ ಸಂದರ್ಭ ಇದು. ಹಾಗಾಗಿ ಅದನ್ನ ಮೀರಿ ಅವರು ಕಲ್ಯಾಣ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅನುದಾನ, ಮತ್ತೊಂದು ಶಾಸಕಗಳನ್ನ ತೃಪ್ತಿಪಡಿಸುವಂತ ನಿಟ್ಟಿನಲ್ಲಿ ಕ್ಷೇತ್ರಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗಿನ ಅನುದಾನ, ಇದೆಲ್ಲ ಅವ್ರ ಮುಂದಿರುವಂತಹ ಸವಾಲ್ಗಳಾಗಿದೆ. ಸಿದ್ದರಾಮಯ್ಯಗೆ ಬಜೆಟ್ ಪ್ರತಿಯನ್ನ ಹಸ್ತಾಂತರಿಸಲಾಗಿದೆ. ನಾವು ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ವಿ. ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಸಿಎಂ ಅವರಿಗೆ ಬಜೆಟ್ ಪ್ರತಿಯನ್ನು ಕೊಟ್ಟಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ನೇತೃತ್ವದಲ್ಲಿ ಸದಸ್ಯರು ಬಂದು ಅದನ್ನು ಹಸ್ತಾಂತರಿಸಿದರು. ಬಜೆಟ್ ಪ್ರತಿಯನ್ನು ಪಡೆದಿರುವಂಥ ಸಿದ್ದರಾಮಯ್ಯನವರು ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಲಿಡ್ಕರ್ ಬ್ಯಾಗ್ನಲ್ಲಿ
ಅದರ ಬಗ್ಗೆ ವಿವರಗಳಿವೆ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ಒಂದು ಹೊಸತನ ಇರಬೇಕು ಅನ್ನುವಂಥ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನೋಡ್ತಾ ಇದ್ದೀವಿ ನಾವು. ಅಂದರೆ ಈ ಲೆದರ್ ಬ್ಯಾಗಲ್ಲಿ ಅದರಲ್ಲೂ ಲಿಡ್ಕರ್ನವ್ರು ತಯಾರಿಸಿದಂಥ ಲೆದರ್ ಬ್ಯಾಗ್ನಲ್ಲಿ ಅವರು ಅದನ್ನು ವಿವರಗಳನ್ನು ತರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಶುರುವಾಗುತ್ತೆ. ಈಗಾಗಲೇ ವಿಧಾನಸೌಧಕ್ಕೂ ಕೂಡ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಏನೇನು ಯೋಜನೆಗಳಿದೆ ಇವ್ರ ತಲೆಯಲ್ಲಿ ಅನ್ನುವಂಥದ್ದು. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರೆ ನನಗೆ ಭಾಳ ಆಶ್ಚರ್ಯ ಆಗಿದೆ ಅಂತಂದರೆ, ಒಂದು ಇಷ್ಟೊಂದೆಲ್ಲ ರಾಜಕೀಯ ಮೇಲಾಟಗಳು ನಡೀತಿರುವಂಥ ಸಂದರ್ಭದಲ್ಲಿ ಇನ್ನೇನು ಮುಂದೆ ಬಜೆಟ್ ಮಂಡಿಸ್ತಾರೋ ಇಲ್ವೋ ಅಂತೇಳಿ ಒಂದು ದೊಡ್ಡ ಬಾಂಬ್ ಹಾಕ್ಬಿಟ್ರಿ ನೀವು. ಎರಡನೇದೇನು ಹೇಳಿದ್ರಿ ಅಂತಂದರೆ ವಿಪರೀತ ಕಾಲು ನೋವು ಇದೆ ಅಂತ, ಏನು ನೋವಲ್ಲೇ ಏನೋ ಮಂಡಿಸ್ತಾ ಇದ್ದಾರೆ ಅವರು ಅಂತೇಳಿ. ಯಾವ ನೋವು? ಅದು ದೈಹಿಕ ನೋವಾ, ಮಾನಸಿಕ ನೋವಾ, ರಾಜಕೀಯದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಅದರ ನೋವಾ, ಅಂತ ನೋವಿನಲ್ಲೇ ಮಂಡಿಸ್ತಾ ಇದ್ದಾರೆ ಅನ್ನೋದನ್ನು ಬೇರೆ ನೀವು ಹೇಳಿಬಿಟ್ರಿ ನೀವು. ನಾನು ಕಾಲು ಸೊ ಇದೇ ಸಂಗತಿ. ಯಾವ ನೋವಿದ್ರೂ ಕೂಡ ಜನರ ಎದುರುಗಡೆ ಏನನ್ನೂ ತೋರಿಸ್ಕೊಳ್ಳಂಗಿಲ್ಲ. ನಿಜಕ್ಕೂ ಕೆಲವೊಂದು ಸಂದರ್ಭಗಳಲ್ಲಿ ಅನಿಸುತ್ತೆ ಈ ರಾಜಕಾರಣಿಗಳು ಇಷ್ಟೊಂದೆಲ್ಲ ಒತ್ತಡ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಇವ್ರು ಮೇಂಟೈನ್ ಮಾಡ್ತಾರಪ್ಪ ಅಂತ ಅನಿಸ್ಬಿಡುತ್ತೆ. ಏನಂತೀರಿ ವರಮಕುಲ್ಜಿ ಅಲ್ವಾ? ಸೊ ಯಾಕಂದರೆ ಇಷ್ಟೊಂದೆಲ್ಲ ಇದ್ರೂ ಕೂಡ ಜನಗಳಿಗೆ ತೋರಿಸ್ಕೊಳ್ಳಂಗಿಲ್ಲ. ನಾನು ಕುಗ್ಗದೆ ಅಂತ ಅವರು ಯಾವುದೇ ಕಾರಣಕ್ಕೂ ಸಂದೇಶ ರವಾನಿಸಂಗಿಲ್ಲ. ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಆದರೆ ಈ ಬಾರಿಯ ಬಜೆಟ್ ಇದೆಯಲ್ಲ, ನಿಜಕ್ಕೂ ಅದು ಚಾಲೆಂಜಿಂಗ್. ಯಾಕಂದರೆ ನಾವು ನೋಡ್ತೀವಿ ಬೇರೆ ಪಕ್ಷದವರಲ್ಲ, ಸ್ವಪಕ್ಷೀಯರೇ ಮಾತಾಡ್ತಾರೆ. ಎಲ್ಲಿದೆ ಅನುದಾನ? ಯಾವ ಮುಖ ಹಿಡ್ಕೊಂಡು ಹೋಗಿ ನಾವು ಜನಗಳಿಗೆ ಮುಖ ತೋರಿಸ್ಬೇಕು? ನಾವು ಏನು ಹೇಳ್ಬೇಕು? ನಾವು 26 ಪ್ರಶ್ನೆ ಕೇಳ್ತಾರೆ. ರಸ್ತೆ ಸರಿ ಇಲ್ಲ ಅಂತಾರೆ, ನೀರಿಲ್ಲ ಅಂತಾರೆ, ಮೂಲಭೂತ ಸೌಕರ್ಯಗಳಿಲ್ಲ ಅಂತಾರೆ. ಏನು ಕತೆ ಅಂತ ನಿನ್ನೆ ಚಿತ್ರದುರ್ಗದ ಭಾಗದಿಂದ ಒಂದು ಜನ ರೈತರು ಫೋನ್ ಮಾಡಿದರು. ಕರೆಂಟ್ ಇಲ್ಲ ನಮಗೆ ಅಂತ ಸ್ಥಿತಿ